ರಾವಣನು ಸೀತೆಯನ್ನು ಅಪಹರಿಸಿದನು ಎಂದು ಕೇಳಿದಾಗಲೇ ಯಾವುದೇ ಸ್ಥಿತಿಯಲ್ಲಿದ್ದ ಶ್ರೀರಾಮನಿಗೆ ಜಟಾಯುವು ನರಳುತ್ತಲೇ ತನ್ನ ಕೈಯಡೆಯಲ್ಲಿ ಪ್ರಾಣ ಬಿಟ್ಟುದನ್ನು ನೋಡಿ ಮತ್ತೆ ಸಹಿಸಲಾಗಲಿಲ್ಲ. ಅತ್ತೇ ಬಿಟ್ಟನು. ಲಕ್ಷ್ಮಣನು ಅಳುತ್ತಲೇ ತನ್ನ ಅಣ್ಣನನ್ನು ಉಪಚರಿಸಿದನು. ತನ್ನ ಮಡದಿಯನ್ನು ರಾವಣನು ಅಪಹರಿಸಿದಾಗ ಅವನನ್ನು ಇವನು ತಡೆದು ಅದರಿಂದಲೇ ಗಾಯಗೊಂಡು ತನಗೆ ಈ ವಾರ್ತೆಯನ್ನು ಹೇಳುವುದಕ್ಕಾಗಿಯೇ ಈವರೆಗೆ ಬದುಕಿದ್ದನೆಂಬಂತೆ ಕಂಠಗತ ಪ್ರಾಣನಾಗಿ ಉಳಿದು ಸುದ್ದಿ ಅದನ್ನು ಹೇಳುತ್ತಾ ಹೀಗೆ ಮೃತನಾದ ಜಟಾಯುವಿನ ಕುರಿತು ಶ್ರೀರಾಮನಿಗೆ ಆದ ವ್ಯಸನವೂ ಅಷ್ಟಿಷ್ಟಲ್ಲ. ಅದನ್ನೇ ತೋಡಿಕೊಂಡಂತೆ ಲಕ್ಷ್ಮಣನನ್ನು ಕರೆದು, ತಮ್ಮ, ನೋಡು ನಮ್ಮ ಗತಿ. ಸೀತೆಯನ್ನು ರಾವಣನು ಅಪಹರಿಸಿದನು. ಆಪ್ತನಾಗಿದ್ದ ಈ ಜಟಾಯುವು ನಮಗಾಗಿ ಪ್ರಾಣ ಬಿಟ್ಟನು. ಹಾಯ್, ದುಷ್ಟ ರಾಕ್ಷಸನ ದೌಷ್ಟ್ಯವನ್ನು ತಡೆಯುವುದಕ್ಕಾಗಿ ಆ ರಾವಣನಲ್ಲಿ ಹೋರಾಡಿ ಇವನಿಗೆ ಈ ರೀತಿಯ ಮರಣವು ಪ್ರಾಪ್ತಿಸಿತು. ಯಾವ ಪ್ರಾಣಿಯಾದರೇನು? ದಯೆಯೂ ಧರ್ಮಬುದ್ಧಿಯೂ ಇದ್ದರೆ ಅಂಥವನಲ್ಲವೇ ಉತ್ತಮನು. ಆದರೇನು, ಅಧರ್ಮವೇ ಜಯಿಸಿದಂತೆ ಆ ದುಷ್ಟನು ಸೀತೆಯನ್ನು ಅಪಹರಿಸಿ ಇವನನ್ನು ಕೊಂದು ತನ್ನ ಕಾರ್ಯವನ್ನು ಸಾಧಿಸಿಕೊಂಡನಲ್ಲ. ಅಯ್ಯೋ ಕಾಲಗತಿಯೇ, ನಮಗಾಗಿ ಕಾದಾಡಿದ ಇವನು ನಮ್ಮ ಕಣ್ಣು ಮುಂದೆಯೇ ಸಾಯುವಂತಾಯಿತಲ್ಲ. ಹೇಗೆ ಸೀತೆಯನ್ನು ಬಿಡಿಸಿಕೊಳ್ಳುವುದಕ್ಕೆ ಇವನು ಅಸಮರ್ಥನಾಗಿದ್ದನು, ಹಾಗೆಯೇ ಇವನನ್ನು ಉಳಿಸಿಕೊಳ್ಳುವುದಕ್ಕೆ ನಾವು ಅಸಮರ್ಥರಾದೆವು. ಹಾಯ್, ಕೈ ಹಿಡಿದ ಹೆಂಡತಿಯನ್ನೇ ಕಳೆದುಕೊಂಡವನಿಗೆ ಸಹಾಯಕನನ್ನು ಉಳಿಸಿಕೊಳ್ಳಲು ಸಾಧ್ಯವಾದೀತೆ? ಆ ರಕ್ಕಸನ ನಿರ್ಬಂಧದಲ್ಲಿ ಜಾನಕಿಯು ಇನ್ನೆಷ್ಟು ಕಷ್ಟಪಡುತ್ತಿರುವಳು. ಆ ನೀಚನನ್ನು ಈ ಪುಣ್ಯಾತ್ಮನು ತಡೆದು ತುಡುಕಿದ್ದಕ್ಕಾಗಿ ತನ್ನನ್ನಿವನು ಬಿಡಿಸಿ ರಕ್ಷಿಸಿಕೊಂಡಾನೆಂದು ಆಕೆಯು ಖಂಡಿತವಾಗಿಯೂ ನಂಬಿರಬಹುದು. ಆದರೇನು, ಇವನ ಗತಿಯೂ ಹೀಗಾಗಿದೆ. ಇನ್ನು ಅವಳ ಗತಿಯೇನೋ ತಮ್ಮ? ನಮ್ಮ ತೀರ್ಥರೂಪರಿಗೆ ಪರಮಾಪ್ತನಂತೆ ಇವನು. ನಮಗೆ ಅವರ ಔರ್ಧ್ವದೈಹಿಕದ ಭಾಗ್ಯವಿರಲಿಲ್ಲ. ನಮಗಾಗಿಯೇ ಎಂಬಂತೆ ಸತ್ತವನ ದೇಹವನ್ನು ನಾವೇ ಸಂಸ್ಕಾರಗೊಳಿಸಬೇಕಾದುದು ನ್ಯಾಯವಲ್ಲವೇ? ಮೇಲಾಗಿ ಅನಾಥ ಪ್ರೇತ ಸಂಸ್ಕಾರವು ರಾಜನ ಕರ್ತವ್ಯವೇ ಆಗಿದೆ. ನಾವು ಸೂರ್ಯವಂಶದವರು, ಇವನು ಅರುಣಪುತ್ರನು. ನಮ್ಮ ಆಪತ್ತಿಗೆ ಒದಗಿ ಬಂದವನು. ನಮಗೆ ಮಾತ್ರ ಪುಣ್ಯವಿಲ್ಲ. ಆದುದರಿಂದ ಇವನು ಸತ್ತು ಹೋದನು. ಇವನ ಮೃತದೇಹವನ್ನು ಚಿತೆಯಲ್ಲಿಟ್ಟು ಸಂಸ್ಕಾರ ಮಾಡಿಯೇ ಮುಂದೆ ಹೋಗೋಣ ಎಂದು ನುಡಿದರು. ಲಕ್ಷ್ಮಣನು ಸಮೀಪದಲ್ಲಿದ್ದ ಮರದ ತುಂಡುಗಳನ್ನು, ಒಣಗಿದ್ದ ಎಲೆದೊರಗುಗಳನ್ನು ತಂದೊಟ್ಟಿದನು. ಅಣ್ಣ ತಮ್ಮಂದಿರಿಬ್ಬರೂ ಕೂಡಿ ಆ ಮೃತದೇಹವನ್ನು ಅದರ ಮೇಲಿಟ್ಟು ಕೈಮುಗಿದರು. ತುಸು ದೂರದಲ್ಲಿ ತುಂಡಾಗಿ ಬಿದ್ದಿದ್ದ ಜಟಾಯುವಿನ ರೆಕ್ಕೆಯನ್ನು ಲಕ್ಷ್ಮಣನು ಎತ್ತಿ ತಂದು ಅದರೊಂದಿಗೆ ಇಟ್ಟನು. ಹಾಗೆಯೇ ಕಲ್ಲುಗಳನ್ನು ಬಡಿದು ಬೆಂಕಿ ಮಾಡಿದರು. ಪರೋಪಕಾರಿಯಾಗಿ ಅದೇ ಕಾರ್ಯದಲ್ಲಿ ಜೀವವನ್ನೇ ತತ್ತ ಧರ್ಮಜ್ಞನಾದ ಓ ನನ್ನ ಬಂಧುವೇ, ಮೋಕ್ಷಪಥಗಾಮಿಯಾಗು ಎಂದು ಶ್ರೀರಾಮನು ಜಟಾಯುವಿನ ಕಾಷ್ಟಕ್ಕೆ ಕಿಚ್ಚನ್ನಿಟ್ಟನು. ಅಗ್ನಿಯು ಪ್ರಜ್ವಲಿಸಿತು. ಆ ಶವದ ಸಮಿಧೆಯೊಂದಿಗೆ ಯಮದೇವತಾ ಪ್ರೀತ್ಯರ್ಥವಾದ ದೇಹ ಸಂಸ್ಕಾರ ಯಜ್ಞವು ಪೂರ್ಣವಾಯಿತು. ಅಪ್ರಯೋಜಕವಾದ ಕಳೆಬರವೂ ಹುತಗೊಂಡಿತು. ಜಟಾಯುವಿನ ಭೌತಿಕ ದೇಹವು ಕಣ್ಮರೆಯಾಯಿತು. ಅಂತೆಯೇ ಅವನಿಂದ ನಡೆದಿದ್ದ ಸಾಹಸದ ಕಾರ್ಯವು ಅವನ ಸ್ಮಾರಕವಾಗಿ ಶ್ರೀರಾಮನ ಹೃದಯದಲ್ಲಿ ಮೂಡಿ ಅಚ್ಚಳಿಯದೆ ಉಳಿಯಿತು. ರುದ್ರಭೂಮಿಯ ಕಾರ್ಯವು ಕೊನೆಗೊಂಡು ಶ್ರೀರಾಮ ಲಕ್ಷ್ಮಣರು ಅವನ ಬಂಧುಗಳಂತೆ ಕಣ್ಣೊರೆಸಿಕೊಂಡಂತೆ ಮುಂದೆ ನಡೆದರು. ಸ್ವಲ್ಪ ದೂರ ನಡೆದ ಬಳಿಕ ಕಾಣಸಿಕ್ಕಿದ ಸಣ್ಣ ಹೊಳೆಯೊಂದರಲ್ಲಿ ಇಬ್ಬರೂ ಸ್ನಾನ ಮಾಡಿ ದಣಿವನ್ನು ಆರಿಸಿಕೊಂಡರು. ದೇಹದ ಬಳಲಿಕೆಯು ಅದರಿಂದ ಕಿಂಚಿತ್ ಕಡಿಮೆಯಾಗಿದ್ದರೂ ಮನಸ್ಸಿನ ದುಗುಡವು ಹೊರಲಾರದಷ್ಟು ಭಾರವಾಗಿದ್ದುದರಿಂದ ಮುಂದೆ ನಡೆಯುವುದೇ ಕಷ್ಟವೆಂದು ಕಂಡಿತು. ಅಣ್ಣನು ಹಣ್ಣನ್ನಾದರೂ ತಿನ್ನಲೆಂದು ಲಕ್ಷ್ಮಣನು 4-6 ಹಣ್ಣುಗಳನ್ನು ಕೊಯ್ದು ತಂದು ಮುಂದಿಟ್ಟನು. ಅದನ್ನು ನೋಡಿಯೇ ಮರುಕಗೊಂಡ ಶ್ರೀರಾಮನಿಗೆ 2 ಕಣ್ಣುಗಳಲ್ಲಿ ನೀರು ತುಂಬಿ ಹರಿಯತೊಡಗಿತು. ಮುಖವನ್ನು ತಿರುಗಿಸಿ ಅವನು ನಿಟ್ಟುಸಿರನ್ನು ಬಿಟ್ಟನು. ನೀರನ್ನಾದರೂ ಕುಡಿಯಲೆಂದು ದೊನ್ನೆಯನ್ನು ಮಾಡಿ ನೀರು ತಂದು ತಮ್ಮನು ಕೊಟ್ಟರೆ ಅಣ್ಣನು ಅದೆರಡನ್ನೂ ಕೈಗಳಲ್ಲಿ ಹಿಡಿದು ತನ್ನ ಮುಖದವರೆಗೂ ಎತ್ತಿ ಆ ದೊನ್ನೆಯನ್ನೇ ಕಣ್ಣಿಗೊತ್ತಿಕೊಂಡು ಕೆಳಗಿಟ್ಟನು. ಲಕ್ಷ್ಮಣನಿಗೆ ಏನೋ ಆಯಿತು. ನೀರು ತುಂಬಿದ್ದ ದೊನ್ನೆಯ ಬಳಿಯಲ್ಲಿಯೇ ಹಣ್ಣುಗಳು ಇದ್ದವು. ಶ್ರೀರಾಮನು ಹಾಗೆಯೇ ಅವುಗಳನ್ನು ಕ್ಷಣಕಾಲ ದಿಟ್ಟಿಸಿ ನಿಟ್ಟುಸಿರನ್ನು ಬಿಟ್ಟು
ಹಾಗೆಯೇ ಅಲ್ಲಿಂದೆದ್ದು ಮೌನವಾಗಿ ಮುಂದೆ ಕ್ರಮಿಸತೊಡಗಿದನು. ಎಲ್ಲ ಅಳಲನ್ನೂ ನುಂಗಿಕೊಂಡು ಲಕ್ಷ್ಮಣನು ತನ್ನ ಅಣ್ಣನನ್ನೇ ಅನುಸರಿಸಿ ನಡೆದನು. ವಿ ಎನ್ ಭಾಗವತ್ ಬರ್ಪಳ್ಳಿ.